ನಾನು ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಶ್ರೀ ವಾರಾಹಿ ದೇವಿಯ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ, ವಾರಾಹಿ ದೇವಿಯ ಪೂಜೆಯನ್ನು ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಪೂಜೆಗೆ ಯಾವ ಯಾವ ಸಾಮಗ್ರಿಗಳು ಬೇಕಾಗುತ್ತವೆ, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ಹಾಗೂ ಈ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಭಕ್ತರು ನಂಬುವಂತೆ ಯಾವ ರೀತಿಯ ಅನುಗ್ರಹ ದೊರೆಯುತ್ತದೆ ಎಂಬುದನ್ನು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದರಿಂದ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ವಾರಾಹಿ ದೇವಿಯು ಸಪ್ತ ಮಾತೃಕೆಯರಲ್ಲಿ 5ನೇ ದೇವಿಯಾಗಿದ್ದು ಮಹಾವಿಷ್ಣುವಿನ ವರಾಹ ಅವತಾರದ ಶಕ್ತಿ ರೂಪಿಣಿ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇವರು ಉಗ್ರ ಸ್ವರೂಪವನ್ನು ಹೊಂದಿದ್ದರೂ ತಮ್ಮ ಭಕ್ತರ ಮೇಲೆ ಅಪಾರ ಕರುಣೆ ತೋರುವ ತಾಯಿಯಾಗಿದ್ದಾರೆ. ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುವ ದೇವಿಯಾಗಿ, ಧೈರ್ಯ ಮತ್ತು ವಿಜಯವನ್ನು ಕರುಣಿಸುವ ದೇವಿಯಾಗಿ ವಾರಾಹಿ ಅಮ್ಮನವರನ್ನು ಅನೇಕರು ಆರಾಧಿಸುತ್ತಾರೆ. ವಿಶೇಷವಾಗಿ ತಂತ್ರಶಾಸ್ತ್ರದಲ್ಲಿ ವಾರಾಹಿ ದೇವಿಗೆ ಮಹತ್ವದ ಸ್ಥಾನವಿದೆ. ಆದರೆ ಮನೆಯಲ್ಲಿ ನಾವು ಯಾವಾಗಲೂ ಸಾತ್ವಿಕ ರೀತಿಯಲ್ಲಿ, ಶುದ್ಧ ಮನಸ್ಸಿನಿಂದ ಮತ್ತು ಒಳ್ಳೆಯ ಉದ್ದೇಶದಿಂದ ಮಾತ್ರ ಪೂಜೆ ಮಾಡಬೇಕು. ವಾರಾಹಿ ದೇವಿಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ ಆಷಾಢ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿ. ಈ 9 ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡಿದರೆ ವಿಶೇಷ ಅನುಗ್ರಹ ದೊರೆಯುತ್ತದೆ. 9 ದಿನ ಸಾಧ್ಯವಾಗದಿದ್ದರೆ ಪಂಚಮಿ ಅಥವಾ ಅಷ್ಟಮಿ ತಿಥಿಯಂದು ಪೂಜೆ ಮಾಡಬಹುದು. ಇದರ ಜೊತೆಗೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರವೂ ವಾರಾಹಿ ದೇವಿಯ ಆರಾಧನೆಗೆ ಉತ್ತಮ ದಿನಗಳೆಂದು ಪರಿಗಣಿಸಲಾಗಿದೆ. ಪೂಜೆಯನ್ನು ಆರಂಭಿಸುವ ಮೊದಲು ದೇವರ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿ ಹಾಕಿ 2 ದೀಪಗಳನ್ನು ಹಚ್ಚಬೇಕು. ನಂತರ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ ಮತ್ತು ಚಂದನದಿಂದ ಅಲಂಕಾರ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಪಾದಗಳಿಗೂ ಅರಿಶಿನ ಹಾಗೂ ಕುಂಕುಮವನ್ನು ಇಟ್ಟು ಗೌರವದಿಂದ ಪೂಜೆ ಮಾಡಬೇಕು. ವಾರಾಹಿ ದೇವಿಗೆ ಕೆಂಪು ಬಣ್ಣದ ಹೂಗಳು ಹಾಗೂ ನೀಲಿ ಬಣ್ಣದ ಶಂಖಪುಷ್ಪ ಹೂವು ಅತ್ಯಂತ ಪ್ರಿಯವೆಂದು ಹೇಳಲಾಗುತ್ತದೆ. ದಾಸವಾಳ, ಶಂಖಪುಷ್ಪ, ಗುಲಾಬಿ, ಸೇವಂತಿಗೆ ಅಥವಾ ಮಲ್ಲಿಗೆ ಹೂವು ಸಿಕ್ಕರೂ ಭಕ್ತಿಯಿಂದ ಅರ್ಪಿಸಬಹುದು. ದೇವರಿಗೆ ಭಕ್ತಿಯೇ ಮುಖ್ಯ, ದುಬಾರಿ ಅಲಂಕಾರವಲ್ಲ ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಅಭಿಷೇಕ ಮಾಡಲು ಇಚ್ಛಿಸಿದರೆ ಅರಿಶಿನ, ಕುಂಕುಮ ಮತ್ತು ಚಂದನದಿಂದ ಮಂಗಳಾಭಿಷೇಕ ಮಾಡಬಹುದು. ಪಂಚಾಮೃತಾಭಿಷೇಕವನ್ನು ಮಾಡಬಹುದು. ಅಭಿಷೇಕದ ನಂತರ ವಿಗ್ರಹವನ್ನು ಸ್ವಚ್ಛವಾಗಿ ಒರೆಸಿ ಮತ್ತೆ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಬೇಕು. ನಂತರ ಧೂಪ ಮತ್ತು ದೀಪ ತೋರಿಸಿ ದೇವಿಯನ್ನು ಆಹ್ವಾನಿಸಿ ಪೂಜೆಯನ್ನು ಆರಂಭಿಸಬೇಕು. ಪೂಜೆ ಮಾಡುವಾಗ ಮನಸ್ಸನ್ನು ಸಂಪೂರ್ಣವಾಗಿ ದೇವಿಯ ಪಾದಗಳಲ್ಲಿ ಕೇಂದ್ರೀಕರಿಸಬೇಕು. ಯಾವುದೇ ಕೋಪ, ಅಹಂಕಾರ ಅಥವಾ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ವಾರಾಹಿ ದೇವಿಯ ಪೂಜೆಯು ಭಕ್ತಿ, ವಿನಯ ಮತ್ತು ಸತ್ಯನಿಷ್ಠೆಯಿಂದ ಮಾಡಿದಾಗ ಹೆಚ್ಚು ಫಲಕಾರಿಯಾಗುತ್ತದೆ. ಈಗ ಒಂದು ವಿಶೇಷ ವಿಧಾನವನ್ನು ತಿಳಿದುಕೊಳ್ಳೋಣ. ಒಂದು ಬಿಳಿ ಕಾಗದದಲ್ಲಿ ನಿಮ್ಮ ಜೀವನದಲ್ಲಿ ನೆರವೇರಬೇಕಾದ ಒಂದು ಒಳ್ಳೆಯ ಕೋರಿಕೆಯನ್ನು ಮಾತ್ರ ಬರೆಯಿರಿ. ಉದಾಹರಣೆಗೆ ಉದ್ಯೋಗ, ಆರೋಗ್ಯ, ಮನೆ ನಿರ್ಮಾಣ, ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಸುಖ ಶಾಂತಿ ಅಥವಾ ಆರ್ಥಿಕ ಸ್ಥಿರತೆ. ಒಂದು ದಿನಕ್ಕೆ ಒಂದೇ ಕೋರಿಕೆಯನ್ನು ಬರೆಯಬೇಕು. ಯಾರಿಗಾದರೂ ಕೆಟ್ಟದಾಗಲಿ ಅಥವಾ ಇತರರಿಗೆ ಹಾನಿಯಾಗಲಿ ಎಂಬ ಉದ್ದೇಶದ ಕೋರಿಕೆಯನ್ನು ಎಂದಿಗೂ ಬರೆಯಬಾರದು. ಆ ಕಾಗದವನ್ನು ಮಡಚಿ ದೇವಿಯ ಪಾದದ ಬಳಿ ಇಟ್ಟು ಪೂಜೆ ಮಾಡಬೇಕು. ಮರುದಿನ ಅದನ್ನು ಸುಟ್ಟು ಹಾಕಬಹುದು ಅಥವಾ ಭೂಮಿಯಲ್ಲಿ ಹೂಳಬಹುದು. ಪೂಜೆ ಮಾಡುವಾಗ ಓಂ ವಾರಾಹೈ ನಮಃ ಎಂಬ ಮಂತ್ರವನ್ನು 11, 27 ಅಥವಾ 108 ಬಾರಿ ಜಪಿಸಬಹುದು. ಸಾಧ್ಯವಾದರೆ ವಾರಾಹಿ ಗಾಯತ್ರಿ ಮಂತ್ರ ಅಥವಾ ವಾರಾಹಿ ಅಷ್ಟೋತ್ತರವನ್ನು ಪಠಿಸಿ ಕುಂಕುಮಾರ್ಚನೆ ಮಾಡಬಹುದು. ಮಂತ್ರವನ್ನು ಸ್ಪಷ್ಟವಾಗಿ, ನಿಧಾನವಾಗಿ ಹಾಗೂ ಭಕ್ತಿಯಿಂದ ಜಪಿಸುವುದು ಮುಖ್ಯ. ವಾರಾಹಿ ದೇವಿಗೆ ಭೂಮಿಯೊಳಗೆ ಬೆಳೆಯುವ ಪದಾರ್ಥಗಳು ಪ್ರಿಯವೆಂದು ಹೇಳಲಾಗುತ್ತದೆ. ಆದ್ದರಿಂದ ಗೆಣಸು, ಕಡಲೆಕಾಳು, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಕಬ್ಬು ಹಾಗೂ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಭಕ್ತಿಯಿಂದ ಅರ್ಪಿಸಿದ ಯಾವುದೇ ಸಾತ್ವಿಕ ನೈವೇದ್ಯವನ್ನು ದೇವಿಯು ಸ್ವೀಕರಿಸುತ್ತಾಳೆ. ಕೆಲವರು ಪೂಜೆಯ ಸಮಯದಲ್ಲಿ 1 ಲೋಟ ನೀರನ್ನು ದೇವಿಯ ಮುಂದೆ ಇಟ್ಟು ತಮ್ಮ ಮನಸ್ಸಿನ ಕಷ್ಟಗಳನ್ನು ದೇವಿಯ ಬಳಿ ಪ್ರಾರ್ಥಿಸುತ್ತಾರೆ. ಪೂಜೆ ಮುಗಿದ ನಂತರ ಆ ನೀರನ್ನು ಪ್ರಸಾದವೆಂದು ಸೇವಿಸುತ್ತಾರೆ. ಇದು ಭಕ್ತಿಭಾವದ ಒಂದು ಆಚರಣೆಯಾಗಿದ್ದು ದೈವದ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸುವ ವಿಧಾನವಾಗಿದೆ. ವಾರಾಹಿ ದೇವಿಯ ಪ್ರಮುಖ ಕ್ಷೇತ್ರಗಳಲ್ಲಿ ಕಾಶಿಯ ವಾರಾಹಿ ದೇವಿ ದೇವಸ್ಥಾನವು ಪ್ರಸಿದ್ಧವಾಗಿದೆ. ಅಲ್ಲಿಯ ದೇವಿಯ ದರ್ಶನಕ್ಕೆ ವಿಶೇಷ ನಿಯಮಗಳಿವೆ. ಅನೇಕ ಭಕ್ತರು ಅಲ್ಲಿಗೆ ಭೇಟಿ ನೀಡಿ ದೇವಿಯ ಅನುಗ್ರಹವನ್ನು ಸಹಿತ ಪಡೆಯುತ್ತಾರೆ.
ವಾರಾಹಿ ದೇವಿಯ ಪೂಜೆಯನ್ನು ಸಾಮಾನ್ಯವಾಗಿ ರಾತ್ರಿ 8 ಗಂಟೆಯಿಂದ 12 ಗಂಟೆಯೊಳಗೆ ಮಾಡುವುದು ಉತ್ತಮ. ಅದು ಸಾಧ್ಯವಾಗದಿದ್ದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮುಗಿಸಬಹುದು. ಯಾವ ಸಮಯದಲ್ಲಿ ಪೂಜೆ ಮಾಡಿದರೂ ಶುದ್ಧ ಮನಸ್ಸು ಮತ್ತು ಭಕ್ತಿಯೇ ಅತ್ಯಂತ ಮುಖ್ಯ. ಭಕ್ತರ ನಂಬಿಕೆಯಂತೆ ವಾರಾಹಿ ದೇವಿಯ ಆರಾಧನೆಯಿಂದ ದೃಷ್ಟಿದೋಷ ನಿವಾರಣೆ, ಶತ್ರುಬಾಧೆಯಿಂದ ರಕ್ಷಣೆ, ಧೈರ್ಯ, ಆತ್ಮವಿಶ್ವಾಸ, ಕುಟುಂಬದಲ್ಲಿ ಸುಖ ಶಾಂತಿ, ಭೂಮಿ ಹಾಗೂ ಕೋರ್ಟ್ ಸಂಬಂಧಿತ ಕಾರ್ಯಗಳಲ್ಲಿ ಅನುಕೂಲ, ಆರ್ಥಿಕ ಸ್ಥಿರತೆ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಈ ಫಲಗಳು ಭಕ್ತರ ನಂಬಿಕೆ ಮತ್ತು ಧಾರ್ಮಿಕ ಪರಂಪರೆಯ ಆಧಾರದ ಮೇಲೆ ಹೇಳಲ್ಪಟ್ಟಿದ್ದು ಪ್ರತಿಯೊಬ್ಬರ ಅನುಭವ ಭಿನ್ನವಾಗಿರುತ್ತದೆ. ಸ್ನೇಹಿತರೆ, ದೇವರ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ನಮ್ಮ ಮನಸ್ಸಿನ ಶುದ್ಧತೆ, ಭಕ್ತಿ ಮತ್ತು ಒಳ್ಳೆಯ ನಡೆ. ದೇವಿಯ ಆಶೀರ್ವಾದಕ್ಕಾಗಿ ಯಾವಾಗಲೂ ಸಾತ್ವಿಕ ಮಾರ್ಗವನ್ನೇ ಅನುಸರಿಸಬೇಕು. ಯಾರಿಗೂ ಹಾನಿಯಾಗುವ ಉದ್ದೇಶದಿಂದ ಪೂಜೆ ಮಾಡಬಾರದು. ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಕುಟುಂಬ ಸುಖವಾಗಿರಲಿ, ಸಮಾಜದಲ್ಲಿ ಶಾಂತಿ ನೆಲೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಪೂಜೆ ಮಾಡಿದರೆ ಅದರ ಆತ್ಮಿಕ ತೃಪ್ತಿ ಅತ್ಯಂತ ದೊಡ್ಡದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಪೂಜಾ ವಿಧಾನಗಳು, ಹಬ್ಬಗಳ ಮಹತ್ವ, ಮಂತ್ರಗಳು ಹಾಗೂ ಭಕ್ತಿ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.